ಪಿಎಂ ಶ್ರೀ ಕೆಪಿಎಸ್ ಕೂಡಬೆಟ್ಟು ಮಾಳ ಶಾಲೆಯಲ್ಲಿ ಬ್ಯಾಗ್ ವಿತರಣಾ ಕಾರ್ಯಕ್ರಮ. ಪಿಎಂ ಶ್ರೀ ಕೆಪಿಎಸ್ ಕೂಡಬೆಟ್ಟು ಮಾಳ ಶಾಲೆಯಲ್ಲಿ ಇತ್ತೀಚೆಗೆ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯ ಹಿತೈಷಿಗಳಾದ ಶ್ರೀಮತಿ ಮತ್ತು ಶ್ರೀ ಮಧುಸೂದನ ಜೋಶಿ ಹಾಗೂ ಮಕ್ಕಳು ಈ ಬ್ಯಾಗ್ಗಳನ್ನು ಕೊಡುಗೆಯಾಗಿ ನೀಡಿದ್ದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ದಾನಿಗಳಾದ ಶ್ರೀಮತಿ ರೇವತಿ ಜೋಶಿ ಮತ್ತು ಶ್ರೀ ಮಧುಸೂದನ ಜೋಶಿ ಉಪಸ್ಥಿತರಿದ್ದರು. ಅವರೊಂದಿಗೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಶಶಿಧರ್ ಭಟ್, ಉಪಾಧ್ಯಕ್ಷೆ ಶ್ರೀಮತಿ ವಿಜಯ ಬಾಲಕೃಷ್ಣ ಹೆಗ್ಡೆ, ನಿವೃತ್ತ ಮುಖ್ಯ ಗುರುಗಳಾದ ಶ್ರೀ ಕೃಷ್ಣ ಮೊಯ್ಲಿ, ಶ್ರೀಮತಿ ಪ್ರಭಾವತಿ, ಶ್ರೀ ಅನಿಲ್ ಎಸ್ ಪೂಜಾರಿ, ಶ್ರೀ ಅರವಿಂದ ಚಿಪ್ಲುನ್ಕರ್ ಹಾಗೂ ಪಾಲಕರಾದ ಶ್ರೀ ದಿಲೀಪ್ ಅವರು ಹಾಜರಿದ್ದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಸಮಾರಂಭದಲ್ಲಿ ಮಕ್ಕಳಿಗೆ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಶಾಲೆಯ ಶಿಕ್ಷಕ ವೃಂದ, ಮಕ್ಕಳು, ಪಾಲಕರು, ಎಸ್ಡಿಎಂಸಿ ಸದಸ್ಯರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ದಾನಿಗಳನ್ನು ಗೌರವಿಸಲಾಯಿತು. ಶಾಲೆಯ ಮುಖ್ಯ ಶಿಕ್ಷಕರು ಇಡೀ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ವಂದಿಸಿದರು. ತನ್ನದೇ ಆದ ಕೊಡುಗೆಯನ್ನ ನೀಡುತ್ತಾ ಬಂದಿದ್ದು, ಈ ವರ್ಷ ಮಕ್ಕಳಿಗೆ ಬಹಳ ಅಗತ್ಯವಾಗಿ ಬೇಕಾದಂತಹ ಬ್ಯಾಗ್ ವಿತರಣಾ ಕಾರ್ಯಕ್ರಮ, ಅದರ ಪ್ರಯೋಜಕತ್ವವನ್ನು ನಮ್ಮ ಈ ಭಾಗದ ದಾನಿ ಹಾಗೂ ನಮ್ಮ ಎಲ್ಲರ ಆತ್ಮೀಯರಾದಂತಹ ಜೋಶಿ ಸರ್ ಅವರು, ಮಧುಸೂದನ ಜೋಶಿ ಅವರು ಹಾಗೂ ಅವರ ಧರ್ಮಪತ್ನಿಯವರು, ಅದೇ ರೀತಿ ಎಲ್ಲ ಸಹೋದ್ಯೋಗಿ ಬಂಧುಗಳ ಸಹಕಾರ, ಹಾಗೆ ಊರವರ ಸಹಕಾರ, ಅದೇ ರೀತಿ ದಾನಿಗಳ ಸಹಕಾರ, ಹಾಗೆ ಎಸ್ಡಿಎಂಸಿ ಅವರ ಸಹಕಾರ ಅವರಿಗೆ ಸಿಗುವಂತಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆಯೇ ಈ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ನಮ್ಮ ಶಶಿಧರ್ ಭಟ್ರವರ ಕಾರ್ಯವೈಖರಿ, ಅವರು ಹಾಕಿಕೊಂಡಂಥ ಯೋಜನೆ ಹಲವಾರಿದೆ, ಅದನ್ನೆಲ್ಲ ಕಾರ್ಯಗತಗೊಳಿಸುವಂಥ ಸದಾ ಅವಕಾಶ ನಮಗೆ ಇದೆ. ಪರಿಸರವು ಕೂಡ ಈಗ ಆ ರೀತಿಯಲ್ಲಿ ಇದೆ, ಅದನ್ನು ಅವರು ಸದುಪಯೋಗ ಮಾಡಿಕೊಳ್ಳುವುದು ಅವರ ದೊಡ್ಡ ಗುಣ. ಹಾಗೆ ಅವರಿಗೆ ನಮ್ಮ ಸ್ಥಳದೇವರಾದಂಥ ವಿಷ್ಣುಮೂರ್ತಿ ದೇವರು, ಅದೇ ರೀತಿ ಹೌಟಲ್ದಾಯ ಈ ಶಾಲೆಯಲ್ಲಿ ಪೂಜೆಯನ್ನ ಮಾಡ್ತಿರುವಂತಹ ವಿಘ್ನೇಶ್ವರನ ಕೃಪೆ ಸದಾ ಇರಲಿ, ಅವರ ಆರೋಗ್ಯ ಅವರಿಗೆ ಸಂಪೂರೈಸಲಿ. ಹಾಗೆ ಇನ್ನೂ ಕೂಡ ಹೆಚ್ಚಿನ ಒಂದು ದಾನವನ್ನು ಕೊಡುವಂತಹ ಯೋಗ್ಯತೆ ಹಾಗೂ ಸಂಪತ್ತು ದೇವರು ಸದಾ ಕೊಡ್ಲಿ ಎಂಬ ಹಾರೈಕೆಯನ್ನು ಮಾಡ್ತೇವೆ. ಅದೇ ರೀತಿ ಅವರನ್ನ ನಾವೆಲ್ಲ ಒಂದು ಚಪ್ಪಾಳೆ ತಟ್ಟುವುದರ ಮೂಲಕ ಅಭಿನಂದಿಸಬೇಕಂತ ನಾನು ನಿಮ್ಮಲ್ಲಿ ಯಾಕೆಂದ್ರೆ ಸರ್ಕಾರಿ ಶಾಲೆ ಮಕ್ಕಳು ಒಂದು ಒಳ್ಳೆಯ ಶಿಕ್ಷಣವನ್ನು ಪಡೆಯಬೇಕು. ಆ ಮಕ್ಕಳು ಇವತ್ತು ಈ ಶಿಕ್ಷಣದಿಂದಾಗಿ ಮುಂದಿನ ದಿನ ಅವರು ನಮಗೆ ಒಳ್ಳೊಳ್ಳೆಯ ಹೆಸರನ್ನು ಗಳಿಸುವಂಥ ಮಹಾನ್ ನಾಯಕರಾಗಬೇಕು. ಈಗ ನಾಯಕರಾದರೆ ಮಾತ್ರ ಅವರ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ ಅಂತ IAS, IPS ಅಥವಾ ಆರೋಗ್ಯ, ಸಂಪತ್ತು, ಆಯುಷ್ಯವನ್ನು ಕೊಡಲಿ. ಇನ್ನಷ್ಟು ಈ ಶಾಲೆಯ ಬಗ್ಗೆ ಅವರಿಗೆ ಅವರು ಕೊಟ್ಟಂತ ಈ ಒಂದು ಕೊಡುಗೆ ಶಾಶ್ವತವಾಗಿ ಮಕ್ಕಳ ಹೃದಯದಲ್ಲಿ ಉಳಿಯಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಮಕ್ಕಳಿಗೆ ನೋಟ್ಸ್ ಪುಸ್ತಕ ವಿತರಣೆ ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮದಲ್ಲಿ ಕೂಡ ಕೈ ಜೋಡಿಸಿದವರು ಶ್ರೀಯುತ ಅನಿಲ್ ಎಸ್ ಪೂಜಾರಿ ಅವರು. ಅಂತ ಒಂದು ಪ್ರಜ್ಞಾವಂತ ಪೋಷಕರಿದ್ರೆ ಶಾಲೆಯನ್ನು ಎಷ್ಟು ಎತ್ತರಕ್ಕೆ ಏರಿಸಬಹುದು ಅಂತ. ಅವರ ಧರ್ಮಪತ್ನಿ ನಾನು ಬಂದ ವರ್ಷದಲ್ಲಿ ಮಕ್ಕಳಿಗೆ ಯೂನಿಫಾರ್ಮ್ ಅನ್ನು ಕೊಟ್ಟರು. ಹೋದ ಸಲ ನಮ್ಮ ಬೇಡಿಕೆ ಅಂತ ನಾವು ಅವರಿಗೆ ಒಂದು ಬೇಡಿಕೆ ಇಟ್ವಿ, ಈ ಸಲ ಯೂನಿಫಾರ್ಮ್ ಬೇಡ, ಟ್ರ್ಯಾಕ್ ಶೂಟ್ ಇರಲಿ, ಎಲ್ಲ ಕಡೆ ಇರ್ತದೆ ಇಲ್ಲಿ. ಅದಕ್ಕೆ ಸ್ಪಂದಿಸಿ ದಂಪತಿಗಳು ಅವರ ಮಕ್ಕಳು ಸೇರಿ ಎಲ್ಲ ಮಕ್ಕಳಿಗೆ ಟ್ರ್ಯಾಕ್ ಶೂಟನ್ನು ಕೊಟ್ಟಿದ್ದಾರೆ. ಹಾಗೆ ಈ ಸಲ ಎಲ್ಲ ಮಕ್ಕಳಿಗೆ ಕೂಡ ಒಂದೇ ಥರದ ಬ್ಯಾಗನ್ನು ಕೂಡ ನೀಡಿದ್ದಾರೆ. ಅವರಿಗೆ ನನ್ನ ಮಧುಸೂದನ್ ಜೋಶಿ ದಂಪತಿಗಳು ಹಾಗೆ ಅವರ ಮಕ್ಕಳಿಗೆ ನನ್ನ ವೈಯಕ್ತಿಕ ಕಡೆಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನು ವೇದಿಕೆ ಹಾಗೆ ನಮ್ಮ ಅಧ್ಯಕ್ಷರು, ಕ್ರಿಯಾಶೀಲ ಅಧ್ಯಕ್ಷರು, ಅವರಿಗೆ ತುಂಬ ಕನಸಿದೆ. ಸಮಯ ಸ್ವಲ್ಪ ಅವರಿಗೆ ಅಂದರೆ ಅವರು ಒತ್ತಡದಲ್ಲಿದ್ದಾರೆ. SDMC ಅಧ್ಯಕ್ಷರು ಆಗಿರುವ ಶ್ರೀಯುತ ಶಶಿಧರ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಅಧ್ಯಾಪಕ ವೃಂದದವರೇ, ಪೋಷಕ ವೃಂದದವರೇ ಮತ್ತು ಪುಟಾಣಿ ಮಕ್ಕಳೇ,
ಈ ದಿನ ಈ ಬ್ಯಾಗ್ ವಿತರಣೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಲ್ಲ, ನಮ್ಮ ಕುಟುಂಬದ ನೆಲೆಯಲ್ಲಿ ನಾನು, ನನ್ನ ಧರ್ಮಪತ್ನಿ, ನನ್ನ ಮಕ್ಕಳು ಎಲ್ಲ ಸೇರಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿದ್ದೇವೆ. ನಮ್ಮ ಉದ್ದೇಶ ಏನಂದರೆ, ನಾವು ಕೊಟ್ಟ ಈ ಕೊಡುಗೆ ಮಕ್ಕಳ ಮುಖದಲ್ಲಿ ಕೂಡಲೇ ನಮಗೆ ನೋಡಲಿಕ್ಕೆ ಸಿಗಬೇಕು ಅಂತ ಒಂದು ಉದ್ದೇಶ. ಆ ರೀತಿಯಲ್ಲಿ ನಾವು ಕಳೆದ 3-4 ವರ್ಷದಿಂದ ಈ ಶಾಲೆಗೆ ಏನೋ ಒಂದು ಕಿಂಚಿತ್ ಸಹಾಯ ರೂಪದಲ್ಲಿ ನಾವು ಕೊಡ್ತಾ ಇದ್ದೇವೆ. ನಮಗೆ ಹೆಸರು ಮುಖ್ಯ ಅಲ್ಲ, ನಾವು ಕೊಡುವ ವಸ್ತು ಮಕ್ಕಳಿಗೆ ಅತಿ ಅಗತ್ಯದ ವಸ್ತು ಅವರಿಗೆ ಉಪಯೋಗ ಆಗಬೇಕೆನ್ನುವ ಒಂದೇ ಉದ್ದೇಶ ನಮ್ಮದು. ಹಾಗಾಗಿ ಈ ವರ್ಷದಲ್ಲಿ ಮುಖ್ಯ ಅಧ್ಯಾಪಕರನ್ನು ಸಂಪರ್ಕಿಸಿದಾಗ ಶಾಲಾ ಬ್ಯಾಗ್ ಅತಿ ಅಗತ್ಯದ ವಸ್ತು, ಅದನ್ನು ಕೊಟ್ಟರು ಆಗ್ಬೋದು ಅಂತ ಹೇಳಿದರು. ನಾವು ಏನಾದರೂ ಒಂದು ಕೊಡಬೇಕು ಹೇಳಿದ್ದಕ್ಕೆ ಅದು ಬ್ಯಾಗ್ ಅಂತ ಅವರೇ ಸೂಚಿಸಿದರು. ಆ ರೀತಿ ನಾವು ಇವತ್ತು LKG ಇಂದ 7ನೇ ಕ್ಲಾಸ್ವರೆಗಿನ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶಾಲಾ ಬ್ಯಾಗನ್ನು ಕೊಡಲಿಕ್ಕೆ ಮನಸ್ಸು ಮಾಡಿದ್ದೇವೆ. ಹಾಗೆ ಈ ಬ್ಯಾಗನ್ನು ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಉಪಯೋಗಿಸಿಕೊಂಡು ಅದರ ಪೂರ್ಣ ಫಲವನ್ನು ಅವರು ಅನುಭವಿಸಬೇಕು ಅಂತ ಹೇಳ್ತಾ, ಮತ್ತು ಒಳ್ಳೆ ರೀತಿಯಲ್ಲಿ ಅದನ್ನು ಸಂರಕ್ಷಿಸಿಕೊಂಡು, ಬ್ಯಾಗೇನೋ 1 ವರ್ಷಕ್ಕೆ ಬರೋದಿಲ್ಲ, ಅದು 2-3 ವರ್ಷಕ್ಕೂ ಬರ್ಬೋದು ಒಳ್ಳೆ ಸಂರಕ್ಷಣೆ ಮಾಡಿದರೆ. ಆ ರೀತಿ ಅದನ್ನು ಸಂರಕ್ಷಿಸಿಕೊಂಡು ನಿಮ್ಮ ವಿದ್ಯಾರ್ಥಿ ಜೀವನವು ಉತ್ತಮವಾಗಲಿ ಅಂತ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಕಂಪಾಸ್ ಬಾಕ್ಸ್ ಇದೆಲ್ಲ ಸಿಕ್ಕಿತ್ತಾ? ನೆನಪಿದೆಯಾ? ಈಗ ಸುಮಾರು 7ನೇಯಲ್ಲಿ ಇದ್ದವ್ರು ವರ್ಷ 4ನೇಯಲ್ಲಿ ಇದ್ರಿ ಅವಾಗ ಅಲ್ವಾ? ಅದ್ರ ನೆಕ್ಸ್ಟ್ ವರ್ಷ ಯೂನಿಫಾರ್ಮ್ ಚೆಕ್ಸ್ ಇದ್ದು ಇವತ್ತು ಹಾಕಿದ್ದೀರಾ ಯಾರಾದರೂ? ಆ ಯೂನಿಫಾರ್ಮ್ ಕಳೆದ ವರ್ಷ ಚಂದದ ಟ್ರ್ಯಾಕ್ ಸೂಟ್, ಆ ಟ್ರ್ಯಾಕ್ ಸೂಟ್ ಹಾಕೊಂಡು ಆ ಮಕ್ಕಳು ಶನಿವಾರ ನಮ್ಮ ಮೈದಾನದಲ್ಲಿ ದೈಹಿಕ ಚಟುವಟಿಕೆ ಮಾಡುವಾಗ ರಸ್ತೆಯಲ್ಲಿ ಯಾರೇ ಹೋಗ್ಲಿ ಒಂದು ಕ್ಷಣ ನಿಂತು ಈ ಶಾಲೆಯ ಕಡೆ ನೋಡ್ತಿದ್ರು, ಆ ಮಕ್ಕಳನ್ನು ನೋಡ್ತಿದ್ರು. ಅಷ್ಟು ಆಕರ್ಷಣೀಯವಾಗಿತ್ತು ಆ ಟ್ರ್ಯಾಕ್ ಸೂಟ್, ಅಷ್ಟು ಚಂದವಾಗಿ ಆ ಮಕ್ಕಳ ತಂಡ ಕಾಣ್ತಿತ್ತು. ಹಾಗೆ ಈ ವರ್ಷ ಚಂದದ ಬ್ಯಾಗ್ ನಿಮ್ಮ ಕೈ ಸೇರ್ತಾ ಇದೆ. ಅವ್ರು ಹೇಳಿದ್ರು ಕಿಂಚಿತ್ ಕೊಡುಗೆ ಅಂತ. ಮಕ್ಕಳೇ, ಇದು ಕಿಂಚಿತ್ ಕೊಡುಗೆ ಅಲ್ಲ, ಇದು ದೊಡ್ಡ ಕೊಡುಗೆ. ಇಷ್ಟು ದೊಡ್ಡ ಕೊಡುಗೆ ಸರ್ಕಾರಿ ಶಾಲೆಯಲ್ಲಿ ನಾವು ಎಲ್ಲಿ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯವೋ ಗೊತ್ತಿಲ್ಲ. ಮತ್ತೊಮ್ಮೆ ಅವರಿಗೆ, ಅವರ ದಾನಕ್ಕೆ, ಅವರ ಈ ಸಹೃದಯ ಕೊಡುಗೆಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಮಾನ್ಯ ಅಧ್ಯಕ್ಷರು 2 ಮಾತುಗಳನ್ನು ಆಡಬೇಕಂತ ಕೇಳ್ತಾರೆ. ಪ್ರತಿ ಮನೆಯವರ ಸಹಕಾರ ಬೇಕು ನಮಗೆ. ಬರೇ 1,000 ನಾವು ಬೇಕಾದ್ರೆ ಈಗ ಒಂದು ಬರ್ತ್ಡೇ ಮಾಡಿದರೆ 5,000 ಮುಗಿಸ್ತೇವೆ, 10,000 ಮುಗಿಸ್ತೇವೆ. ನಾವು ನಮ್ಮ ಶಾಲೆ, ಕಲಿತ ಶಾಲೆ ಒಳ್ಳೆಯದಾಗಬೇಕು, ಅಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು ಮಕ್ಕಳಿಗೆ, ಒಳ್ಳೆ ತುಂಬ ಜನ ಮಕ್ಕಳು ಬರಬೇಕಂತೇಳಿ ಒಂದು ನಮ್ಮ ಹಳೆಯ ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ಬರುವ ವರ್ಷಕ್ಕೆ ನಾವು ಒಂದು ಹೊಸ ಬಸ್ಸನ್ನು ನಮ್ಮ ಶಾಲೆಗೆ ತರ್ಬೋದು. ಬರೀ 1,000, 2,000, ಕೆಲವರು 5,000 ಕೊಡ್ಬೋದು, ಕೆಲವರು 10,000 ಕೊಡ್ಬೋದು. ಎಷ್ಟು ಅವರ ಸಾಧ್ಯ ಉಂಟು ಅಷ್ಟು ಕೊಟ್ಟು ಮನಸ್ಸು ಮಾಡಿ ನಾವು ಬರುವ ವರ್ಷಕ್ಕೊಂದು ಬಸ್ ಮಾಡಿ ಈ ಶಾಲೆಯ ಮಕ್ಕಳ ಸಂಖ್ಯೆ 250 ಗಡಿ ದಾಟಿಸ್ಬೇಕಂತೇಳಿ ಎಲ್ಲರ ಹತ್ರ ವಿನಂತಿಸಿಕೊಳ್ಳುತ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ 4 ವರ್ಷದಿಂದ ಕೊಡ್ತಾ ಇದ್ದೀರಿ. ಮುಂದೆ ನಮ್ಮ ಶಾಲೆಗೆ ನಿಮ್ಮ ಮನೆಯಿಂದ ಹೀಗೆ ಸಹಕಾರ ತೋರಿಕೊಳ್ಳುತ್ತಾ ನಿಮಗೆ ಮೊದಲಾಗಿ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲಿಗೂ ವಂದಿಸುತ್ತಾ 2 ಮಾತನ್ನು ಮುಗಿಸ್ತೇನೆ. ಈ ಕೂಡುಬೆಟ್ಟಿನ ಒಂದು ಏನೋ ವೈಶಿಷ್ಟ್ಯವೋ ಏನೋ, ನಾವು ಹಾಕಿಕೊಂಡ ಯೋಜನೆ ತಕ್ಷಣಕ್ಕೆ ಅಲ್ದಿದ್ರು ಸಾಕಾರಗೊಳ್ತಾ ಹೋಗಿದೆ. ಹಾಗೆ ಮುಂದೆ ಕೂಡ ಅವರ ಎಲ್ಲ ಯೋಜನೆಗಳು ಸಾಕಾರಗೊಳ್ತಾ ಹೋಗ್ಲಿ ಅಂತ ಆಶಿಸ್ತಾ, ಈಗ ನೋಡಿ ಬಹಳ ಇಷ್ಟ ಆಯ್ತು. ಇಂತಹ ಒಂದು ದೊಡ್ಡ ದೊಡ್ಡ ಯೋಚನೆಗಳನ್ನು ಅವರ ಮನಸ್ಸಿನಲ್ಲಿ ಬರುವುದಂದ್ರೆ ನಮ್ಮ ಸೌಭಾಗ್ಯ ಅಂತ ಎನಿಸ್ತೇನೆ. ಹಾಗೆ ಅದಕ್ಕೆ ನನ್ನಿಂದ ಆದ ಸಹಾಯವನ್ನು ಅಂದರೆ ಈಗ ಒಂದು 5,000 ನಾನು ಘೋಷಿಸಿಯೇ ತಮ್ಮ ಬಸ್ ಯೋಜನೆಗೆ ಮುಂದಿನ ತಮ್ಮ ಕೊಡುಗೆಯನ್ನು ಘೋಷಿಸಿದ್ದಾರೆ. ಅವರು ಘೋಷಿಸಿದ ಕೊಡುಗೆ ಇವತ್ತು ಒಳ್ಳೆಯ ದಿವಸ ಆಗಿದೆ. ಆ ದಿವಸ ಯಾವ ಘೋಷಣೆ ಆಯ್ತಾ ಅದು ಮುಂದೆ ಆದಷ್ಟು ಬೇಗ ಸಾಕಾರ ಆಗಲಿ ಅಂತ ಬಯಸ್ತಾ, ನಮ್ಮ ವೇದಿಕೆಯ ಮೇಲಿರುವ ಗಣ್ಯರು ಈಗ ಸಾಂಕೇತಿಕವಾಗಿ ಪ್ರತಿ ತರಗತಿಯಿಂದ 4 ಮಕ್ಕಳನ್ನು ನಾವು ಕರೀತೇವೆ. ಉಳಿದ ಮಕ್ಕಳು ಬೇಸರ ಮಾಡಬಾರ್ದು, ನಿಮ್ಮನ್ನು ವೇದಿಕೆ ಕರೀಲಿಲ್ಲ ಅಂತ. ಈ ಕಾರ್ಯಕ್ರಮ ಮುಗಿದ ಕೂಡಲೇ ನಿಮಗೂ ಬ್ಯಾಗನ್ನು ಕೊಡ್ತೇವೆ. ಆ ಮಕ್ಕಳು ದಯಮಾಡಿ ಚಂದ ಮಾಡಿ ಬಂದು ವೇದಿಕೆಯಲ್ಲಿರುವ ಗಣ್ಯರಿಂದ